ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕುಂದನ್ ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಊಟ ಮಾಡಿಬಿಟ್ಟು ಹೊರಗಡೆ ಹೋಗ್ತಾನೆ. ಅವ್ನ ಫ್ರೆಂಡ್ಸ್ ಯಾರಾದರೂ ಆಟ ಆಡ್ತಿದ್ರೆ ಹೊರಗಡೆ ಅವನು ಹೋಗಲೇಬೇಕು. ಇಲ್ಲ ಬಿಡೋದೇ ಇಲ್ಲ, ಅಮ್ಮ ನಾನು ಹೋಗ್ತೀನಿ ಪ್ಲೀಸ್ ಕಳಿಸು ಅಂತಾನೆ. ಸೊ ಹೊರಗಡೆ ಹೋಗಿ ಆಟ ಆಡಿ ತುಂಬ ಸುಸ್ತಾಗಿ ಹಾಗೆ ಬಂದುಬಿಟ್ಟು ರಿಕ್ಲೈನರ್ ಮೇಲೆ ಮಲಗಿಬಿಟ್ಟಿದ್ದ. ಆಮೇಲೆ ಸಂಜೆ ಮೇಲೆ ನಾನು ಅವನಿಗೆ ಇಂಡಿಪೆಂಡೆನ್ಸ್ ಡೇಗೆ ಅವನಿಗೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಏನು ಸುಭಾಷ್ ಚಂದ್ರ ಬೋಸ್ದು ಅವನು ಡ್ರೆಸ್ ಹಾಕೊಬರ್ಬೇಕು ಅಂದರೆ ಒಂದು ಸ್ಮಾಲ್ ಡೈಲಾಗ್ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವನಿಗೆ ಸುಭಾಷ್ ಚಂದ್ರ ಬೋಸ್ ಡ್ರೆಸ್ ತೊಗೊಬರೋಣ ಅಂದ್ಬಿಟ್ಟು ನಾವು ಭಟ್ರಳ್ಳಿಗೆ ಬಂದಿದ್ವಿ. ಭಟ್ರಳ್ಳಿಲಿ ರಾಯಲ್ ಮಾರ್ಟ್ ಇದೆ. ರಾಯಲ್ ಮಾರ್ಟ್ ಪಕ್ಕ ವಿಷ್ಣುಪ್ರಿಯ ಕಾಸ್ಟ್ಯೂಮ್ ಅಂಗಡಿ ಇದೆ. ಇದರಲ್ಲಿ ಎಲ್ಲ ಥರದ ರೆಂಟ್ ಡ್ರೆಸ್ ಸಿಗುತ್ತೆ. ನಿಮ್ಗೆ ಯಾವ ಕಾಸ್ಟ್ಯೂಮ್ ಬೇಕು ಆಲ್ಮೋಸ್ಟ್ ಎಲ್ಲ ಕಾಸ್ಟ್ಯೂಮ್ ಸಿಗುತ್ತೆ. ಸೊ ಇದೊಂದು ಕಾಸ್ಟ್ಯೂಮ್ ನಮ್ಮ ಕುಂದ ಸ್ಕೂಲ್ ಟೀಚರ್ಸ್ ಹೇಳಿದರು ಅಂದ್ಬಿಟ್ಟು ಇಲ್ಲಿಗೆ ಬಂದಿದೆ. ಇಲ್ಲಿ ತುಂಬ ಒಳ್ಳೊಳ್ಳೆ ಕಾಸ್ಟ್ಯೂಮ್ ಇದೆ. ಒನ್ ಡೇಗೆ ರೆಂಟ್ಗೆ ಕೊಡ್ತಾರೆ. ನಾನು ಕೇಳೋಣ ಅಂದ್ಬಿಟ್ಟು ಬಂದೆ, ಏಕೆಂದರೆ ಜಸ್ಟ್ 3 days ಇದೆ. ಲಾಸ್ಟ್ ಮೂಮೆಂಟಲ್ಲಿ ಹೋದ್ರೆ ಸಿಗಲ್ಲ. ಸೊ ಕೇಳ್ಕೊಂಡು ತೊಗೊಂಡು ಬಂದ್ವಿ. ಡ್ರೆಸ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ಇದ್ರ ಹತ್ರ ಒಂದು ಕಾರಲ್ಲಿ BBQ ಕಬಾಬ್ ಮಾಡ್ತಾರೆ. ನಮ್ಮ ಹಸ್ಬೆಂಡ್ ತುಂಬ ತಿಂಗಳಿಂದ ತಿನ್ನಬೇಕು ಅಂತಿದ್ರು. ಸೊ ನನಗೆ ಫೋನ್ ಮಾಡಿಬಿಟ್ಟು ತೊಗೊಂಡು ಬಾ, ಒಂದು ಸಲನಾದರೂ ಟೇಸ್ಟ್ ಮಾಡೋಣ, ಒಂದು ಸಲನೂ ತಿಂದಿಲ್ಲ, ಅಟ್ಲೀಸ್ಟ್ ಒನ್ ಡೇ ಟೇಸ್ಟ್ ಮಾಡೋಣ ಅಂತ ಅಂದರು. ಸೊ ಅವ್ರಿಗೋಸ್ಕರ ಸ್ವಲ್ಪ ಪಾರ್ಸಲ್ ತೊಗೊಂಡು ಹೋಗಿದೆ. ಕೇಳಿದ್ರಲ್ಲ ಅಂದ್ಬಿಟ್ಟು ಟೇಸ್ಟ್ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ರಾಯಲ್ ಮಾರ್ಟ್ ಹತ್ರನೇ ಇರೋದು. ಕಾರಲ್ಲಿ ಇಟ್ಕೊಂಡಿದ್ದಾರೆ ಹೊಸಕೋಟೆಯವರು. ಕೆಂಡದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಡ್ತಾರೆ. ಒಂದ್ಸಲ ನೀವು ಟೇಸ್ಟ್ ಮಾಡಿ. ರಾಯಲ್ ಮಾರ್ಟ್ ಹತ್ರನೇ ಇದೆ. ನೆಕ್ಸ್ಟು ಇದನ್ನು ಮುಗಿಸ್ಕೊಂಡು ನಾನು ಟೈಲರ್ ಶಾಪ್ಗೆ ಹೋಗಿದ್ದೆ. ಸನ್ಶೈನ್ ಬೊಟಿಕ್ ಅಂತ. ಇವ್ರ ಟೈಲರ್ ಶಾಪ್ ನಿಯರ್ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹತ್ರ ಇದೆ. ತುಂಬ ಚೆನ್ನಾಗಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಕೊಡ್ತಾರೆ. ಇವರಲ್ಲಿ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ ಇದೆ ಆ್ಯಂಡ್ ಒಳ್ಳೊಳ್ಳೆ ಜ್ಯುವೆಲ್ಸ್ ಸೆಲೆಕ್ಷನ್ ಇದೆ. ನೀವು ಒಂದ್ಸಲ ಬಂದು ಇಲ್ಲಿ ನೋಡಿ. ಡಿಫ್ರೆಂಟ್ ವೆರೈಟೀಸ್ ಆಫ್ ಜ್ಯುವೆಲ್ ಕಲೆಕ್ಷನ್ ಇದೆ. ಅವ್ರು ಇನ್ನೂ ಹಾಕಿರಲಿಲ್ಲ, ನೆಕ್ಸ್ಟ್ ಟೈಮ್ ಹಾಕ್ತೀನಿ ಅಂತ ಅಂದಿದ್ರು. ಸ್ವಲ್ಪ ಹಬ್ಬ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬ, ಬ್ಲೌಸ್ ಸ್ಟಿಚ್ ಮಾಡೋದ್ರಲ್ಲಿ ಎಲ್ಲ ಫುಲ್ ಬ್ಯುಸಿ ಇದ್ದರು. ಆ್ಯಂಡ್ ಹೊಸ ಸ್ಯಾರಿ ಎಲ್ಲ ಕಲೆಕ್ಷನ್ ತರಿಸಿದ್ದಾರೆ. ನೀವು ಒಂದ್ಸಲ ಹೋಗಿ. ನಾನು ಬ್ಲೌಸ್ ಸ್ಟಿಚ್ ಮಾಡಿಸೇ ಇಲ್ಲ, ನನಗೆ ಟೈಮೇ ಆಗಲಿಲ್ಲ ಹೋಗೋದಕ್ಕೆ. ಅಟ್ಲೀಸ್ಟ್ ಈ ಸಲನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಿತ್ತಲ್ಲ ಅಂದ್ಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡ್ಸೋಕೆ ಹೋಗಿದ್ದೆ. ಆ್ಯಂಡ್ ಅದಾದಮೇಲೆ ಸಂಜೆ ಬಂದುಬಿಟ್ಟು ಹೊರಗಡೆಯಿಂದ ನಮ್ಮ ಕುಂದನ್ಗೆ ಡ್ರೆಸ್ನ ಹಾಕಿ ನೋಡ್ತಿದ್ದೆ. ಡ್ರೆಸ್ ಮಾತ್ರ ಅವನಿಗೆ ಕರೆಕ್ಟ್ ಫಿಟ್ಟಾಗಿ ಆಗ್ತಿತ್ತು. ಸುಭಾಷ್ ಚಂದ್ರ ಬೋಸ್ ಥರನೇ ಕಾಣಿಸ್ತಿದ್ದ, ಸೇಮ್ ಫ್ರೀಡಮ್ ಫೈಟರ್ ಥರನೇ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ ಕನ್ನಡಕ ಆಗಿರ್ಬೋದು, ಗನ್ ಆಗಿರ್ಬೋದು, ಆ್ಯಂಡ್ ಅವ್ನ ಡ್ರೆಸ್ ಆಗಿರ್ಬೋದು ಎಲ್ಲ ಸೂಪರ್. ಅವನಿಗೆ ಡೈಲಾಗ್ ಹೇಳ್ಕೊಟ್ಟಿದ್ರು, ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಿದ್ದೆ ಡ್ರೆಸ್ ಹಾಕ್ಬಿಟ್ಟು ಹೇಗೆ ಮಾಡ್ತಾನೆ ಅಂತ. ಈಗ ಹೇಳೋ ಡೈಲಾಗ್. ಫ್ರೀಡಮ್ ಈಸ್ our right. Thank you. Jai Hind. Thank you. ಅವನಿಗೆ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಅವನಿಗೆ ಹೋಮ್ವರ್ಕ್ ಕೊಟ್ಟಿದ್ರು. ಲೆಟರ್ ಅವನಿಗೆ ಈ ವರ್ಷದಿಂದ ಕನ್ನಡನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೋದ ವರ್ಷ ಅವನಿಗೆ ಕನ್ನಡ ಇರಲಿಲ್ಲ. ಈ ವರ್ಷದಿಂದ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ. ಎಲ್ಲ ಬರೆಯೋದು ಕಲ್ತಿದ್ದಾನೆ. ಬರೆಯೋದು ಸ್ವಲ್ಪ ಕಷ್ಟಪಡ್ತಿದ್ದ. ಅವನಿಗೆ ಒಂದು ಪ್ರಾಪರ್ ವೇನಲ್ಲಿ ಹೇಳ್ಕೊಟ್ರೆ ಚೆನ್ನಾಗಿ ಬರೀತಾನೆ. ಸೊ ಅವನಿಗೆ ಸರಿಯಾಗಿ ಗೈಡ್ ಮಾಡ್ತಿದ್ದೆ ಹೇಗೆ ಬರಿಬೇಕು ಅಂತ. ಬರೀಗ ಸರ್ಕಲ್ ಹಾಕು. ಫಸ್ಟ್ ಚಿಕ್ಕದಾಗ ಒಂದು ಸರ್ಕಲ್ ಹಾಕಬೇಕು. ನೋಡು, ಆ ಮೇಲ್ಗಡೆ ಲೈನ್ ಹೋಯ್ತದು. ಬರೀಗ ನೆಕ್ಸ್ಟ್ ನೀಟಾಗಿ ಒಂದು ಸರ್ಕಲ್ ಹಾಕು. ಪುಟ್ಟದಾಗ ಸರ್ಕಲ್ ಹಾಕು. ಕೆಳಗಡೆ ಬಾ. ಡೌನ್ ಹೋಗಿ ಮೇಲೆ ಹೋಗು ಈಗ. ಸರ್ಕಲ್ ಹಾಕು ಈಗ. ಸ್ಲಿಪ್ಪಿಂಗ್ ಲೈನ್. ಓಕೆ, ಗುಡ್. ಹೋಮ್ವರ್ಕ್ ಮುಗ್ದಿದ ತಕ್ಷಣ ಇನ್ನೊಂದು ಹೋಮ್ವರ್ಕ್ ಕೊಟ್ಟಿದ್ರು. ಇಂಡಿಯಾ ಗೇಟ್ ಅಂತ ಟೇರ್ ಆ್ಯಂಡ್ ಪೇಸ್ಟ್ ಟ್ರೈ ಕಲರ್ ಪೇಪರ್ ಅಂತ ಕೊಟ್ಟಿದ್ರು. ಆ್ಯಕ್ಚುಲಿ ಬ್ಯಾಕ್ ಸೈಡಲ್ಲಿ ಅವರಿಗೆ ಇದು ಟ್ರೈ ಕಲರ್ ಕೊಟ್ಟಿರ್ತಾರೆ, ಅದನ್ನು ಟೇರ್ ಮಾಡಿಬಿಟ್ಟು ಪೇಸ್ಟ್ ಮಾಡೋದಿತ್ತು. ಸೊ ಇದೊಂದು ಆ್ಯಕ್ಟಿವಿಟಿ ಅವನ ಹತ್ರ ಮಾಡಿಸೋದಿತ್ತು. ಇದನ್ನೆಲ್ಲ ನಾನು ಟೇರ್ ಮಾಡಿಬಿಟ್ಟು ಅವನಿಗೆ ಸ್ವಲ್ಪ ಕಟ್ ಮಾಡಿಕೊಟ್ಟೆ. ಸೊ ಇಬ್ಬರು ಕೂತ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡಿದ್ವಿ. ಅವನಿಗೆ ಕೊಟ್ಟರೆ ಫುಲ್ ಜಾಸ್ತಿ ಗಮ್ ಹಾಕಿಬಿಡ್ತಾನೆ, ಫುಲ್ ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿಬಿಡ್ತಾನೆ. ಸೊ ನಾನು ಕೂತ್ಕೊಂಡು ಒಂದು ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಅವನಿಗೆ ಪ್ರೆಸ್ ಮಾಡಿ ಪೇಸ್ಟ್ ಮಾಡು ಅಂತ ಹೇಳ್ಕೊಟ್ಟೆ.
ಸೊ ಏನೇ ಆ್ಯಕ್ಟಿವಿಟಿ ಕೊಟ್ಟರು ಅಷ್ಟೇ ಮಕ್ಕಳು ಜೊತೆ ಕೂತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ಮಾಡಿ. ಈಗ ಸ್ವಲ್ಪ ಅವ್ರ ಜೊತೆ ಕೂತ್ಕೊಂಡು ಹೆಲ್ಪ್ ಮಾಡಿದರೆ ಮುಗೀತು. ನೆಕ್ಸ್ಟ್ ಆಮೇಲೆ ಒಂದು 6th 7th ಆಲ್ಮೋಸ್ಟ್ ನಮ್ಮ ಗೈಡೆನ್ಸಲ್ಲೇ ಇಲ್ಲಿವರೆಗೂ ಮಾಡಿರ್ತಾರಲ್ಲ, ಅವ್ರು ಈಸಿಯಾಗಿ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಆ್ಯಕ್ಟಿವಿಟಿ ಕೊಟ್ಟರು ಅಷ್ಟೇ. ಈಗ ಪೇಂಟಿಂಗ್ ಈ ಥರ ಆ್ಯಕ್ಟಿವಿಟಿ ಎಲ್ಲ ಅವ್ರ ಕ್ಲಾಸಲ್ಲಿ ಮಾಡ್ಸೋಕ್ಕಾಗಲ್ಲ. ಏಕೆಂದರೆ ಒಂದು 20 ಜನ ಮಕ್ಕಳಿರ್ತಾರೆ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಒಂದೊಂದು ಮಗುಗೂ ಆಲ್ಮೋಸ್ಟ್ 15 to 20 minutes ಹಿಡಿಯುತ್ತೆ. ಅಷ್ಟು ಮಕ್ಕಳಿಗೆ ಅದು ಹೇಗೆ ಮಾಡೋಕ್ಕಾಗುತ್ತೆ? ಸೊ ಅದಕ್ಕೋಸ್ಕರ ಕೆಲವು ಆ್ಯಕ್ಟಿವಿಟೀಸ್ನ ಮನೇಲೇ ಕೊಡ್ತಾರೆ, ತುಂಬ ಟೈಮ್ ಆಗೋದನ್ನು. ಸೊ ನಾವು ಪೇರೆಂಟ್ಸ್ ಮಕ್ಳಿಗೋಸ್ಕರ ನಾವು ಟೈಮ್ ಮಾಡಿಕೊಡ್ಲೇಬೇಕು. ನಾವು ಯಾವಾಗ್ಲೂ ಏನು ಟೀಚರ್ಸ್ ಮೇಲೇ ಕಂಪ್ಲೀಟಾಗಿ ಡಿಪೆಂಡ್ ಆಗೋಕ್ಕಾಗಲ್ಲ. ಟೀಚರ್ಸ್ ಮತ್ತು ಪೇರೆಂಟ್ಸ್ ಇಬ್ಬರು ಇನ್ವಾಲ್ವ್ ಆಗಬೇಕು ಒಂದು ಮಗು ಗ್ರೋತ್ಗೆ. ಸೊ ಈ ಥರ ಆ್ಯಕ್ಟಿವಿಟೀಸ್ನ ನಿಮಗೆ ಟೈಮ್ ಇಲ್ಲ ಅಂದರೂ ನೀವು ಟೈಮ್ ಮಾಡಿಕೊಳ್ಳೇಬೇಕು. ಏಕೆಂದರೆ ಕೆಲವ್ರು ಕೆಲಸಕ್ಕೆಲ್ಲ ಹೋಗಬೇಕಾಗಿರುತ್ತೆ, ನಮಗೆ ಟೈಮ್ ಇಲ್ಲ, ಇವರೇ ಮಾಡಿಸಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಕೆಲವು ಆ್ಯಕ್ಟಿವಿಟೀಸ್ ಅವ್ರ ಕೈಲಿ ಮಾಡ್ಸೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಸೊ ಕೆಲವು ಆ್ಯಕ್ಟಿವಿಟೀಸ್ ನಾವು ಪೇರೆಂಟ್ಸ್ ಇನ್ವಾಲ್ವ್ ಆಗಲೇಬೇಕು. ಆಗಲೇ ಮಕ್ಕಳಿಗೂ ಕೂಡ ಚೆನ್ನಾಗಿ ಎಲ್ಲ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅವರು ಕೂಡ ಎಲ್ಲ ಆ್ಯಕ್ಟಿವಿಟೀಸ್ನೂ ಬೇಗ ಬೇಗ ಕಲಿತಾರೆ. ಸೊ ಇದೊಂದು ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡಾಯಿತು. ನೋಡಿ ಹೇಗೆ ಬಂದಿದೆ ಅಂತ. ನಮ್ಮ ಕುಂದನ್ ಆಲ್ಮೋಸ್ಟ್ ನಾನೆಲ್ಲ ಗಮ್ ಹಾಕಿದ್ಮೇಲೆ ಅವನು ಪೇಸ್ಟ್ ಮಾಡೋನು. ಅವನಿಗೆ ಈ ಥರ ಆ್ಯಕ್ಟಿವಿಟೀಸ್ ಅಂದರೆ ನಮ್ಮ ಕುಂದನಿಗೆ ತುಂಬ ಇಷ್ಟ. ಸೊ ಇದು ನಿನ್ನೆ ಈವ್ನಿಂಗ್ ವ್ಲಾಗ್ ಆಗಿತ್ತು. ಇದು ಇವತ್ತಿನ ಮಾರ್ನಿಂಗ್ ವ್ಲಾಗ್. ಕುಂದನ್ ಇನ್ನೂ ಮಲಗಿದ್ದ. ಅವ್ನು ರಾತ್ರಿ ಏನೇನೋ ಅದು ಇದು ಹೇಳ್ಕೊಂಡು ಲೇಟಾಗಿ ಮಲ್ಕೊಳ್ತಾನೆ. ಬೇಗ ಮಲ್ಕೊಂಡ್ರೆ ಮಲ್ಕಲ್ಲ, ಯಾಕೆಂದರೆ ಸಂಜೆ ಟೈಮ್ ಮಲ್ಕೊಬಿಡ್ತಾನೆ. ಮಧ್ಯಾಹ್ನ ನಾನು ಮಲಗ್ಸೋಕೆ ಹೋಗ್ತೀನಿ, ಮಕ್ಕಳು ಎಲ್ಲ ಆಟ ಆಡ್ತಿರ್ತಾರಲ್ಲ, ಅಮ್ಮ ಆಟ ಆಡ್ತೀನಿ ಅಂದ್ಬಿಟ್ಟು ಹೋಗ್ತಾನೆ. ಆಮೇಲೆ ಸಂಜೆ ಮೇಲೆ ನಿದ್ದೆಗೆ ಹೋಗ್ಬಿಡ್ತಾನೆ. ಬೆಳಗ್ಗೆ ಎದ್ದೇಳ್ಸೋಕೆ ಹೋದರೆ ಅಮ್ಮ ಒಂದು 5 ನಿಮಿಷ ಕಣಮ್ಮ ಅಂತಾನೆ. ಸೊ ಅವನನ್ನ ಎದ್ದೇಳಿಸ್ಬಿಟ್ಟು ಅವನಿಗೆ ಬ್ರಷ್ ಮಾಡಿಸಿ ಆ್ಯಸ್ ಯೂಶ್ವಲ್ ತಿಂಡಿ ತಿನ್ನಿಸ್ದೆ. ಇವತ್ತು ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಅವನಿಗೆಲ್ಲ ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿ ಹಾಕಾಯಿತು. ಅವನೇ ಇನ್ನೂ ಸರಿಯಾಗಿ ತಿನ್ನಲ್ಲ. ಅವ್ನು ತಿಂದರೆ ಆ್ಯಕ್ಚುಲಿ ನಮಗೆ ತುಂಬ ಈಸಿ ಆಗುತ್ತೆ, ಬಟ್ 1 ಗಂಟೆಗೆ ಒಂದು ತುತ್ತು ತಿಂತಾ ಹೋಗ್ತಾನೆ. ಸೊ ಬೆಳಗ್ಗೆ ಅವನಿಗೆ ತಿಂಡಿ ತಿನ್ನಿಸಿದ್ರೆ ಒಂಥರ ತುಂಬ ಸ್ಯಾಟಿಸ್ಫೈ ಆಗುತ್ತೆ. ಹಾಗೆ ಕಳಿಸ್ಬಿಟ್ರೆ ಅಯ್ಯೋ ತಿಂಡಿ ತಿನ್ನಿಸ್ತಿಲ್ವಲ್ಲ ಅಂತ ಅನಿಸುತ್ತೆ. 1 ರೊಟ್ಟಿ ತಿಂತಾನೆ, ಒಂದೊಂದು ಸಲ 1 ರೊಟ್ಟಿ ತಿಂತಾನೆ. ಸಾಂಬಾರಲ್ಲಿ ತಿಂದೋದ. ನಾನು ಈ ಬೆಂಡೆಕಾಯಿ ಪಲ್ಯ ಬೆಳಗ್ಗೆ ಬೇಗ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗಿಬಿಡ್ತು. ಬಂದುಬಿಟ್ಟು 1 ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ತಿನ್ನಿಸ್ದೆ. ಚೆನ್ನಾಗಿ ತಿಂದ. ಆಮೇಲೆ ಡ್ರೈ ಫ್ರೂಟ್ಸ್ ತಿಂದ. ಸ್ಕೂಲ್ಗೆ ರೆಡಿ ಮಾಡ್ತಾ ಒಂದು ಸ್ವಲ್ಪ ಪ್ರಾಕ್ಟೀಸ್ ಕೊಟ್ಟೆ. ಜೈ ಹಿಂದಿ ಹೇಳೋದು ಎಲ್ಲವನ್ನೂ ಅವನಿಗೆ ರಿಕಾಲ್ ಮಾಡ್ತಾ ಇದ್ದೆ. ಯಾಕೆಂದರೆ ಒಂದೇ ಸಲ ಹೇಳ್ಕೊಟ್ಟಾಗ ಮಕ್ಕಳಿಗೆ ಮರ್ತೋಗುತ್ತೆ. ಒಂದು 3 to 4 ಡೇಸಿಂದನೇ ಹೇಳ್ತಾ ಬಂದರೆ ನೆನಪಾಗುತ್ತೆ. ಅವನಿಗೆ ಫ್ರೀಡಮ್ ಅನ್ನೋದೇ ಮರ್ತು ಹೋಗುತ್ತೆ. ಫ್ರೀಡಮ್ ಈಸ್ ಅವರ್ ರೈಟ್ ಅಂತ ಡೈಲಾಗ್ ಹೇಳ್ಕೊಟ್ಟಿದ್ದಾರೆ. ಅದು ಫಸ್ಟ್ ವರ್ಡ್ ಫ್ರೀಡಮ್ ಅನ್ನೋದೇ ಮರ್ತ್ಕೊಬಿಡ್ತಾನೆ. ಇನ್ನೆಲ್ಲದನ್ನೂ ಹೇಳ್ತಾನೆ. ಸೊ ಅವನಿಗೆ ನೆನಪು ಮಾಡ್ತಾ ಇದ್ದೆ. ಅವನಿಗೆ ಬಂದುಬಿಟ್ಟು ಅವ್ರ ಕಡೆ ಎಲ್ಲ ನೀರು ಹಾಕಿಬಿಟ್ಟು ರಂಗೋಲಿ ಬಿಟ್ಟೆ. ಇದೊಂದು ಸ್ಮಾಲ್ ಡಿಸೈನ್ ರಂಗೋಲಿ. ನಾನು ತುಂಬ ದೊಡ್ಡದು ರಂಗೋಲಿ ಎಲ್ಲ ಬಿಡೋಕ್ಕೆ ಹೋಗಲ್ಲ ಅವ್ರ ಕಡೆ, ಏಕೆಂದರೆ ಇದು ತುಂಬ ಟೈಮ್ ತೊಗೊಳುತ್ತೆ. ಸೊ ಒಂದು ಚಿಕ್ಕ ರಂಗೋಲಿನ ಮಾತ್ರ ನಾನು ಡೈಲಿ ಬಿಡ್ತೀನಿ. ಏನಾದರೂ ಫಂಕ್ಷನ್ ಹಬ್ಬ ಇದ್ದಾಗ ಮಾತ್ರ ಸ್ವಲ್ಪ ದೊಡ್ಡ ರಂಗೋಲಿ ಬಿಟ್ಬಿಟ್ಟು ಕಲರ್ ಫಿಲ್ ಮಾಡ್ತೀನಿ. ಇವತ್ತು ರಾಗಿ ರೊಟ್ಟಿ ಮಾಡಿದ್ದೆ. ರಾಗಿ ರೊಟ್ಟಿಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಬೆಂಡೆಕಾಯಿ
ಪಲ್ಯ ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಇದು ಬೆಂಡೆಕಾಯಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಅಂದರೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಏಕೆಂದರೆ ಇದರಲ್ಲಿ ಫೈಬರ್ ಅಂದರೆ ನಾರಿನಾಂಶ ಇರುತ್ತೆ. ನಮ್ಮ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ಇದರಲ್ಲಿ ಫೈಬರ್ ಇರೋದ್ರಿಂದ. ಅಂದರೆ ಶುಗರ್ ಇರೋರು ಇದನ್ನು ತಿನ್ಬೋದು, ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ. ಆ್ಯಂಡ್ ನಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಇದರಲ್ಲಿ ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಆ್ಯಂಡ್ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ ಇದೆ, ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತೆ. ಆ್ಯಂಡ್ ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ಫೋಲೇಟ್ ಇದೆ. ಇದು ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿ ಕಡಿಮೆ ಕ್ಯಾಲೋರಿ ಆ್ಯಂಡ್ ಫೈಬರ್ ಹೆಚ್ಚಿರುವ ತರಕಾರಿ ಅಂತ ಹೇಳ್ತಾರೆ. ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ದೇಹದ ಕೋಶಗಳನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ರಕ್ಷಿಸಲು ಇದು ಸಹಾಯ ಮಾಡುತ್ತೆ. ಸೊ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅಟ್ಲೀಸ್ಟ್ ಒಂದು ವಾರಕ್ಕೊಂದ್ಸಲ ಅಥವಾ 10 ಡೇಸ್ಗೊಂದ್ಸಲನಾದರೂ ನೀವು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ತೀನಿ. ನಾನು ಸೇಮ್ ಮಾಮೂಲಿ ಎಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ಹಾರಾಕಿದ್ದೆ, ಬಟ್ಟೆಲೆಲ್ಲ ಹಾರಾಕ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡು ಫ್ರೈ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕಿದ್ದೆ. ನಾನು ರಾಗಿ ರೊಟ್ಟಿ ತುಂಬ ಸಾಫ್ಟಾಗಿ ಮಾಡಿದ್ದೆ. ಇವತ್ತು ಸ್ವಲ್ಪ ಅನ್ನ ಹಾಕಿದ್ದೆ. ನಮ್ಮ ಕುಂದನ್ ನೋಡಿ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾನೆ ಅಂತ, ನಿಜವಾಗ್ಲೂ ತುಂಬಾ ಕ್ಯೂಟಾಗಿ ಮುದ್ದಾಗಿ ಸುಭಾಷ್ ಚಂದ್ರ ಬೋಸ್ ಥರನೇ ಕಾಣಿಸ್ತಾ ಇದ್ದಾನೆ. ನಿಜವಾಗ್ಲೂ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಲ್ವಾ ನಮಗೆ ಸ್ವಾತಂತ್ರ್ಯ ಕೊಡೋದಕ್ಕೆ. ನಿಜವಾಗ್ಲೂ ಅವ್ರನ್ನ ಈ ಆಗಸ್ಟ್ 15 ಅಲ್ಲ, ಡೈಲಿ ನಾವು ನೆನೆಸ್ಕೋಬೇಕು ಯಾವತ್ತಿದ್ರೂ. ಯಾಕೆಂದರೆ ಈಗ ನಾವು ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಅಂದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಂದನೇ ಅಲ್ವಾ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.